ನಮಸ್ತೆ, ಶುಭ ಸಂಜೆ ಪ್ರೀತಿಯ ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಶಿಕ್ಷಕರೇ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರೇ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಹೇಗಿದ್ರ ಮಕ್ಕಳೇ? ಹೇಗಿತ್ತು ನಿಮ್ ದಿನ? ಬಹಳ ಎಕ್ಸೈಟಿಂಗ್ ಆಗಿತ್ತು ಅಂತ ಭಾವಿಸ್ತೀನಿ. ಮಂಡೇ ಕೇಳೋ ಕ್ವೆಶ್ಚನ್ ಮೇಡಮ್ ಇದು ಅಂತ ಹೇಳ್ತಿದ್ದೀರಾ? ಓಕೆ. ಜನರಲಿ ನಾವೆಲ್ಲ ಚಿಕ್ಕವರಿದ್ದಾಗ ಸ್ಯಾಟರ್ಡೇಸ್, ಶನಿವಾರ ಅಂದ್ರೆ ಬಹಳ ಖುಷಿ. ಯಾಕೆ ಹೇಳಿ? ನಾಳೆ ಭಾನುವಾರ ಅಂತ. ಭಾನುವಾರ ಬಂತು ಅಂದ್ರೆ ಇನ್ನೂ ಖುಷಿ, ಫುಲ್ ಹಾಲಿಡೇ ರಜೆ ಇರುತ್ತೆ ಅಂತ. ಆದ್ರೆ ಭಾನುವಾರ ಸಂಜೆ ಆಗ್ತಾ 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 ನಾಳೆ ಮತ್ತೆ ಸೋಮವಾರ ಅಲ್ವಾ ಅಂತ ಅನ್ಸುತ್ತೆ ಅಲ್ವಾ? ಇದೆಲ್ಲಾರ್ಗೂ ಆಗುವಂಥದ್ದೇ. ಆದ್ರೆ ಒಂದ್ ವಿಷಯ ನಿಮ್ ನೆನ್ಪಿಟ್ಕೊಬೇಕು. ಲೆಟ್ ಇಟ್ ಬಿ ಸಂಡೇ ಆರ್ ಮಂಡೇ, ಯಾವ ದಿನ ಆದ್ರೂ ಮೊಟ್ಟೆ ತಿನ್ಬೇಕು. ವೆರಿ ಗುಡ್. ಓಕೆ. ಸಂಡೇ ಯಾ ಮಂಡೇ ರೋಸ್ ಖಾನಾ ಹೇ ಅಂಡೆ. ಓಕೆ, ಸೂಪರ್. ಯಾರು ಹೇಳಿದ್ರು ಅವ್ರಿಗೊಂದು ಕ್ಲಾಪ್. ಅದನ್ನ ಹೊರತುಪಡಿಸಿ ವಾರದ ಯಾವುದೇ ದಿನ ಆಗಿದ್ರು, ರಜೆ ದಿನಗಳಿಂದ ಕೂಡಿದ್ರು ಕೂಡ ನೋ ಹಾಲಿಡೇ. ಹಾಲಿಡೇನೇ ಇರೋದಿಲ್ಲ ಅವ್ರಿಗೆ. ಬಂದ್ ಇದ್ರು ಕೂಡ ಕೆಲ್ಸ ಮಾಡ್ಬೇಕು, ಹುಷಾರಿಲ್ಲ ಅಂದ್ರೂ ಕೂಡ ಕೆಲ್ಸ ಮಾಡ್ಬೇಕು, ಇಂಡಿಪೆಂಡೆನ್ಸ್ ಡೇ ಇದ್ರು ಕೂಡ ಕೆಲ್ಸ ಮಾಡ್ತಾನೆ ಇರ್ಬೇಕು. ಅಂತ ಕೆಲ್ಸ ಯಾರ್ದು ಅಲ್ವಾ? ನಮ್ಮೆಲ್ಲರ ತಾಯಂದಿರ್ದು. ತಾಯಂದ್ರಾಗಿರ್ಬಹುದು, ತಂದೆ ಆಗಿರಬಹುದು, ಗುರುಗಳಾಗಿರಬಹುದು, ಅಥವಾ ಸಹಾಯಕರಾಗಿ ಯಾರೇ ಇರಬಹುದು. ಅಜ್ಜಿ ತಾತ, ಕೆಲವು ಮನೇಲಿ ಅಜ್ಜಿ ತಾತ ಎಲ್ಲ ಇರ್ತಾರಲ್ವಾ, ಅಜ್ಜಿ ತಾತ ಆಗಿರ್ಬಹುದು. ಇವರೆಲ್ಲರೂ ಕೂಡ ನಮ್ಗೆ ಎಷ್ಟೋ ರೀತಿಲಿ ಹೆಲ್ಪ್ಫುಲ್ ಆಗಿ ಇದ್ದೇ ಇರ್ತಾರೆ, ರೈಟ್? ಅಂಡ್ ಎಸ್ಪೆಷಲಿ ಈಗ ನಿಮ್ಮ ಟೀಚರ್ಸ್ ಆಗಿರಬಹುದು, ನಿಮ್ ತರ ಚಿಕ್ಕ ಚಿಕ್ಕ ಮಕ್ಳು ಅವ್ರಿಗೂ ಮನೇಲಿ ಇರ್ತಾರೆ. ಮನೆ ಕೆಲ್ಸ ಎಲ್ಲ ಮಾಡಿ, ಮಕ್ಳ ಕೆಲ್ಸ ಎಲ್ಲ ಮಾಡಿ, ಆ ಮಕ್ಳನ್ನ ಶಾಲೆಗೆ ಕಳ್ಸಿ, ಈಗ ಅವ್ರ ಶಾಲೆಗೆ ಬರ್ಬೇಕಾಗುತ್ತೆ ನೀಟಾಗಿ ರೆಡಿ ಆಗಿ. ಅದಾದ ನಂತರ ಕ್ಲಾಸಸ್ಗಳನ್ನ ನಿಮ್ಗೆ ತೆಕ್ಕೊಬೇಕಾಗುತ್ತೆ. ಸೊ ಎಷ್ಟು ಹಾರ್ಡ್ ಇದೆ ಅಲ್ಲ. ಬಟ್ ಆ ಹಾರ್ಡ್ನೆಸ್ ನ ಅವರು ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ, ತುಂಬಾ ಪ್ರೀತಿಯಿಂದ ಮಾಡ್ತಾರೆ. ಆದ್ರಿಂದ ಯಾವುದೇ ಕೆಲ್ಸವನ್ನ ನಾವು ಪ್ರೀತಿಯಿಂದ ಮಾಡಿದಾಗ ಅದು ಕ್ಲಿಷ್ಟಕರ, ಕಷ್ಟಕರ ಅಂತ ನಮ್ಗೆ ಅನ್ಸೋದಿಲ್ಲ, ರೈಟ್? ಸೊ ಇವತ್ತಿನ ಒಂದು ದಿನದ ಚಿಂತನೆ ಕೂಡ ಇದೇ ರೀತಿ ಸಾಗುತ್ತೆ. ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ನನ್ ಸ್ಕ್ರೀನ್ ಕಾಣಿಸ್ತಾ? ಎಸ್, ಇಂದಿನ ಚಿಂತನೆ ನೋಡಿ, ಒಂದು ಬ್ಯೂಟಿಫುಲ್ ಆಗಿರುವಂತಹ ಫ್ಯಾಮಿಲಿ ಪಿಕ್ಚರ್ ಇದೆ ಇಲ್ಲಿ. ಎಷ್ಟ್ ಚೆನ್ನಾಗಿದೆಯಲ್ಲ? ಅಪ್ಪ ಅಮ್ಮ ಇಬ್ರು ಮುದ್ದಾದ ಮಕ್ಕಳು, ಒಂದ್ ಕಂಪ್ಲೀಟ್ ಫ್ಯಾಮಿಲಿ ಇದೆ. ಇವತ್ತು ಚಿಂತನೆ ನಮ್ಗೆ ಏನ್ ಹೇಳುತ್ತೆ ಗೊತ್ತಾ? ನಮ್ ಜೀವನದಲ್ಲಿ ದೊಡ್ಡ ಉಡುಗೊರೆಗಳನ್ನ ಕೊಡೋರ್ಗಿಂತ ಪ್ರತಿದಿನ ಸಣ್ಣ ಸಣ್ಣ ಸಹಾಯಗಳನ್ನ ಮಾಡಿ ನಮ್ಮ ಬದುಕನ್ನ ಸುಂದರಗೊಳಿಸೋಕೆ ಕೃತಜ್ಞತೆ ಹೇಳೋದು ತುಂಬಾ ಮುಖ್ಯ. ಅದನ್ನ ಕಲಿಯೋಣ. ಕೃತಜ್ಞತೆಯ ಮನಸ್ಸು ಮನುಷ್ಯನ ಅತ್ಯಂತ ದೊಡ್ಡ ಅಲಂಕಾರ ಅಂತ ಹೇಳುತ್ತೆ. ಕೃತಜ್ಞತೆಯ ಮನಸ್ಸು ಮನುಷ್ಯನ ಅತಿ ದೊಡ್ಡ ಅಲಂಕಾರ. ಸೊ ಬೀಯಿಂಗ್ ಗ್ರೇಟ್ಫುಲ್, ಹ್ಯಾವಿಂಗ್ ಗ್ರಾಟಿಟ್ಯೂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದಾ? ನೋಡಿ ಮಕ್ಳೇ, ನಾವು ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲ್ಗೋವರೆಗೂ ಕೂಡ ಎಷ್ಟು ಜನರು ನಮಗೋಸ್ಕರ ಶ್ರಮಿಸ್ತಾರೆ. ಯಾವ್ದಾದ್ರು ಯೋಚನೆ ಮಾಡಿದೀರಾ? ಅಮ್ಮ ಅಥವಾ ಅಪ್ಪ ನಮ್ಮನ್ನ ನೋಡಿಕೊಳ್ತಾ ಇರ್ತಾರೆ. ಅಜ್ಜ ಅಜ್ಜಿಯಿಂದ ಆಶೀರ್ವದಿಸ್ತಾರೆ, ಚೆನ್ನಾಗಿರು ಮಗು ನೀನು ಅಂತ ಹೇಳ್ತಾರೆ. ಶಿಕ್ಷಕರು ನಮಗೆ ಜ್ಞಾನವನ್ನ ನೀಡ್ತಾರೆ. ಶಾಲೆಯ ಅಕ್ಕ ಅಥವಾ ಅಣ್ಣ, ಬಸ್ ಚಾಲಕರು, ಮನೆಯ ಸಹಾಯಕರು, ಹೀಗೆ ಇವರೆಲ್ಲರೂ ತಮ್ಮದೇ ಆದಂತಹ ರೀತಿಯಲ್ಲಿ ನಮ್ಮ ಜೀವನವನ್ನ ಸುಲಭವಾಗಿಸ್ತಾ ಹೋಗ್ತಾರೆ. ದೇ ಮೇಕ್ ಅವರ್ ಲೈಫ್ ಈಸಿ ಅಂಡ್ ಹ್ಯಾಪಿ, ರೈಟ್? ಎಷ್ಟೊಂದ್ ಸಲ ನಾವು ಅವ್ರಿಗೆ ಥ್ಯಾಂಕ್ಸ್ ಅಂತ ಕೂಡ ಹೇಳೋದಿಲ್ಲ. ಒಂದು ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅಂತ ಸಹ ನಾವು ಹೇಳೋದಿಲ್ಲ, ಮರ್ತೀವಿ. ಆದ್ರೆ ಈ ಒಂದು ಸಣ್ಣ ಪದ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಅನ್ನು ಮೂಡಿಸಿದೆ ಗೊತ್ತಾ? ಆ ಒಂದು ಪದ ಅವರ ಮುಖದಲ್ಲಿ ನಗು ಮೂಡಿಸುತ್ತೆ. ಇವತ್ತು ಮನೆಗೆ ಹೋದ ತಕ್ಷಣ ಏನ್ ಮಾಡ್ತೀರಾ ಗೊತ್ತಾ? ನಿಮ್ಮ ಲೈಫ್ ನಲ್ಲಿ, ನಿಮ್ಮ ಜೀವನದಲ್ಲಿ ನಿಮಗೋಸ್ಕರ ನಿಸ್ವಾರ್ಥವಾಗಿ ಶ್ರಮಿಸುವಂತಹ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿ. ಅವ್ರು ನಿಮ್ಮ ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ಶಿಕ್ಷಕರು, ಸಹಾಯಕರು, ಎನಿವನ್ ಇಟ್ ಮೇ ಬಿ, ಯಾರೇ ಆಗಿರ್ಲಿ, ಅಣ್ಣ ತಂಗಿ, ಎನಿವನ್. ಅವ್ರ ಬಳಿಗೆ ಹೋಗಿ ಹೇಳಿ, ನನ್ಗಾಗಿ ನೀನ್ ಮಾಡ್ತಾ ಇದೆಯಲ್ಲ ಎಲ್ಲಾ ಸಹಾಯ, ಅದಕ್ಕೆ ಥ್ಯಾಂಕ್ಸ್. ನಿನ್ನನ್ನ ನಾನು ತುಂಬಾ ಗೌರವಿಸ್ತೀನಿ, ಪ್ರೀತಿಸ್ತೀನಿ ಅಂತ ಹೇಳಿ. ನೆನ್ಪಿಡಿ ಮಕ್ಳೇ, ಕೃತಜ್ಞತೆಯನ್ನ ವ್ಯಕ್ತಪಡಿಸುವಂತಹ ಮಗು ಜೀವನದಲ್ಲಿ ಎಲ್ಲಾರ ಪ್ರೀತಿಯನ್ನ ಗಳಿಸುವಂತಹ ದೊಡ್ಡ ವ್ಯಕ್ತಿ ಆಗ್ತದೆ. ಯಾವ ಮಗು ಜೀವನದಲ್ಲಿ ಕೃತಜ್ಞತೆಯನ್ನ ವ್ಯಕ್ತಪಡಿಸುತ್ತೋ, ಯಾವ ಮಗು ಗ್ರಾಟಿಟ್ಯೂಡ್ ನ ವ್ಯಕ್ತಪಡಿಸುತ್ತೋ, ಅದು ಜೀವನದಲ್ಲಿ ತುಂಬಾ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಅದಕ್ಕೆ ದೇರ್ ಆರ್ 3 ಮ್ಯಾಜಿಕಲ್ ವರ್ಡ್ಸ್ ಇನ್ ಇಂಗ್ಲಿಷ್. ಇಂಗ್ಲಿಷ್ ಮ್ಯಾಮ್ ಹೇಳ್ಕೊಡ್ಬೋದು ನಿಮ್ಗೆ. ಏನೇನ್ ಹೇಳಿ? ಪ್ಲೀಸ್, ಥ್ಯಾಂಕ್ ಯು ಅಂಡ್ ಸಾರಿ,
ರೈಟ್? ಏನಾದ್ರು ವಸ್ತುಗಳು ಬೇಕಂದ್ರೆ ದಯವಿಟ್ಟು ನಂಗೆ ಕೊಡ್ತೀಯಾ, ಪ್ಲೀಸ್ ಕೊಡ್ತೀಯಾ ಅಂತ ಕೇಳ್ತೀವಿ. ಕೊಟ್ಟಾಗ ಥ್ಯಾಂಕ್ ಯು ಅಂತ ಹೇಳ್ತೀವಿ. ಸಹಾಯ ಮಾಡಿದಾಗ ಧನ್ಯವಾದ, ಥ್ಯಾಂಕ್ ಯು ಅಂತ ಹೇಳ್ತೀವಿ. ಅಕಸ್ಮಾತ್ ನಮ್ಮಿಂದ ಏನಾದ್ರು ತಪ್ಪಾಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಸಾರಿ, ಕ್ಷಮೆ ಇರ್ಲಿ, ಗೊತ್ತಾಗ್ದೆ ತಪ್ಪಾಯ್ತು, ಇನ್ನೊಂದ್ಸಲ ಮಾಡಲ್ಲ ಅಂತ ಹೇಳ್ತೀವಿ. ಹೀಗಿದ್ದಾಗ ಎಷ್ಟು ಬ್ಯೂಟಿಫುಲ್ ಅನ್ಸುತ್ತಲ್ಲ ಲೈಫು. ಇರ್ತೀರಾ ಹೀಗೆ ನೀವೆಲ್ಲ? ಓಕೆ. ಇದನ್ನ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮುಗಿಸ್ತಾ ನಮ್ಮ ಸೆಷನ್ ಕಡೆಗೆ ಗಮನ ಹರಿಸೋಣ. ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಸಿಮ್ಯುಲೇಷನ್ ನಿಮಗೋಸ್ಕರ ಹೊತ್ತು ತಂದಿದ್ದೀನಿ. ಆ ಸಿಮ್ಯುಲೇಷನ್ ಅಲ್ಲಿ ಕ್ಲಿಷ್ಟವಾಗಿರುವಂತಹ ಸೈನ್ಸ್, ವಿಜ್ಞಾನವನ್ನ ಬಹಳ ಸುಲಭವಾಗಿ ನಾವು ಕಲಿಯುವಂತಹ ಪ್ರಯತ್ನವನ್ನ ಮಾಡೋಣ. ಸೊ ನಾವು ಲೆಟ್ ಅಸ್ ಮೂವ್ ಫಾರ್ವರ್ಡ್ ಟುವರ್ಡ್ಸ್ ಆ ಸಿಮ್ಯುಲೇಷನ್. ಕಾಣುತ್ತಾ ಮಕ್ಕಳೇ ನನ್ನ ಸ್ಕ್ರೀನು? ಎಸ್, ಕ್ಯಾನ್ ಯು ಆಲ್ ಸಿ ಮೈ ಸ್ಕ್ರೀನ್ ಹಿಯರ್? ಹೂ ಇಸ್ ದಿಸ್ ಪರ್ಸನ್ ಇನ್ ದ ಸ್ಕ್ರೀನ್? ಕಪ್ಪು ಬಟ್ಟೆ ಧರಿಸಿದಾನೆ, ನೋಡಕ್ಕೆ ಫನಿ ಆಗಿದ್ದಾನೆ. ಯಾರು ಇವನು? ಇವ್ನಿಗೆ ಏನ್ ಹೆಸರಿಡೋಣ? ಎನಿ ಗೆಸಸ್? ಓಕೆ, ಯಾರ್ಯಾರು ನಮ್ಮ ಸಮ್ಮರ್ ಕ್ಯಾಂಪ್ ಇವೆಂಟ್ ನ ಅಟೆಂಡ್ ಮಾಡಿದೀರಾ ಅವ್ರಿಗೆಲ್ಲ ಇವ್ನು ತುಂಬಾ ಚೆನ್ನಾಗಿ ಪರಿಚಯ ಇರ್ತಾನೆ. ಬಟ್ ಮರ್ತ್ ಬಿಟ್ಟಿರ್ತೀವಿ ಅಲ್ವಾ? ಎಸ್, ಈ ವ್ಯಕ್ತಿ ಸಿಮ್ಯುಲೇಷನ್ ಏನಿದೆಯಲ್ಲ, ಸಿಮ್ಯುಲೇಷನ್ ಮೂಲಕ ನಾವು ಒಂದು ವಿಜ್ಞಾನದ ತುಂಬಾ ದೊಡ್ಡ ಪದವನ್ನ ಬಳಸ್ತೇನೆ ಮಕ್ಕಳಿಗೆ, ನಿಮ್ಗಳಿಗೆ ಸ್ಥಿರ ವಿದ್ಯುತ್, ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ದಿನನಿತ್ಯ ನಾವ್ ಇದನ್ನ ನಮ್ಮ ಎವ್ರಿ ಡೇ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಬಟ್ ಇದೇನ ಸ್ಥಿರ ವಿದ್ಯುತ್, ಇದು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿನ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ. ಈ ಒಂದು ಸಿಮ್ಯುಲೇಷನ್ ಅನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದ್ಕಿಂತ ಮುಂಚೆ, ಓಕೆ, ನಾನ್ ನಿಮ್ಗೆ ಸ್ಥಿರ ವಿದ್ಯುತ್ ಅನ್ನೋದನ್ನ ನಾವು ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ಅದರ ಅನುಭವವನ್ನ ಪಡ್ಕೊಂತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ರೈಟ್? ಫಸ್ಟ್ ಚಳಿಗಾಲ ಇನ್ನೇನ್ ಸ್ಟಾರ್ಟ್ ಆಗುತ್ತೆ, ಈಗ ಮಳೆಗಾಲ, ನೆಕ್ಸ್ಟ್ ಚಳಿಗಾಲ ಬರುತ್ತೆ. ಸೊ ನಾವೆಲ್ಲ ಏನ್ ರೆಡಿ ಮಾಡಿ ಇಟ್ಕೊಬೇಕು? ಮಫ್ಲರ್, ಸ್ವೆಟರ್, ಶಾಲ್, ಸಾಕ್ಸ್, ವಿಕ್ಸ್ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋಣ. ರೈಟ್? ಈ ಚಳಿಗಾಲ ಬಂದಾಗ ಸ್ವೆಟರ್ ಹಾಕ್ತಿವಲ್ಲ, ಆ ಸ್ವೆಟರ್ ನಾವು ಬಿಚ್ಬೇಕಾದ್ರೆ ಚೂರ್ ಅನ್ನೋ ಒಂದು ಸೌಂಡ್ ಬರುತ್ತೆ. ಎಕ್ಸ್ಪೀರಿಯನ್ಸ್ ಮಾಡಿದೀರಾ? ಚೂರ್ ಅನ್ನೋ ಸೌಂಡ್ ಬರುತ್ತೆ. ಅದೇ ರೀತಿ ಸ್ಕೂಲಲ್ಲೆಲ್ಲ ನಾವಂತೂ ಈ ಆಟ ಆಡ್ತಾ ಇದ್ವ. ನೀವ್ ಆಟ ಆಡ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ಒಂದು ಪ್ಲಾಸ್ಟಿಕ್ ಸ್ಕೇಲ್ ಅನ್ನ ತೆಗೆದುಕೊಳ್ಳಿ, ಅದನ್ನ ತಲೆಗೊಂಡು ಚೆನ್ನಾಗಿ ಉಜ್ಬೇಕು ನೀವು. ಇನ್ನ ಪ್ಲಾಸ್ಟಿಕ್ ಸ್ಕೇಲ್ ನ ಆದ ನಂತರ ಚಿಕ್ಕ ಚಿಕ್ಕ ಪೇಪರ್ ಪೀಸಸ್ ನ ಮಾಡ್ಬಿಟ್ಟು ಆ ಸ್ಕೇಲ್ ಹತ್ರ ಅದನ್ನ ತೆಗ್ಕೊ ಬಂದಾಗ ಅದು ಅಂಟ್ಕೊಡುತ್ತೆ. ನಾವ್ ಏನಂತೀವಿ ಅದಕ್ಕೆ? ಮ್ಯಾಗ್ನೆಟ್, ಮ್ಯಾಜಿಕ್ ಮ್ಯಾಜಿಕ್ ಆಗ್ಬಿಟ್ಟಿದೆ ಅಂತ ಹೇಳ್ತೀವಿ. ಹೌದಾ? ಅದೇ ರೀತಿ ಯಾರಾದ್ರೂ ನಿಮ್ ಫ್ರೆಂಡ್ಸ್ ನ ಹೀಗ್ ಟಚ್ ಮಾಡಿದ ತಕ್ಷಣ ಶಾಕ್ ಹೊಡ್ಬಿಡ್ತು, ಅಥವಾ ಬಾಗ್ಲು ಟಚ್ ಮಾಡಿದ ತಕ್ಷಣ ಶಾಕ್ ಹೊಡ್ಬಿಡುತ್ತೆ, ಅಥವಾ ಮೆಟಲ್, ಕಬ್ಬಿಣದ ವಸ್ತು ಏನಾದ್ರು, ಕ್ಷಮಿಸಿ ಕಬ್ಬಿಣ ಅಲ್ಲ, ಮೆಟಲ್ ನ ವಸ್ತು ಏನಾದ್ರು ನಾವು ಟಚ್ ಮಾಡಿದಾಗ ಆಗ್ಲೂ ಕೂಡ ನಮ್ಗೊಂದ್ ರೀತಿ ಶಾಕ್ ಹೊಡಿಯುತ್ತೆ. ರೈಟ್? ಲೋಹಿಯ ವಸ್ತುಗಳನ್ನ ಟಚ್ ಮಾಡಿದಾಗ ಅದ್ ನಮ್ಗೆ ಶಾಕ್ ತಕ್ಷಣ ಹೊಡಿಯುತ್ತೆ. ಯಾಕೆ ಹೀಗಾಗುತ್ತೆ? ಏನಾಗುತ್ತೆ? ಇವತ್ತು ನಾವು ಈ ಸಿಮ್ಯುಲೇಷನ್ ಅಲ್ಲಿ ಇದೇ ಮ್ಯಾಜಿಕ್ ಹೇಗ್ ನಡೆಯುತ್ತೆ ಅಂತ ನೋಡೋಣವಾ? ಓಕೆ, ಈಗ ಮತ್ತೆ ನಮ್ಮ ಫನ್ನಿ ವ್ಯಕ್ತಿನ ಕರ್ಕೊಂಡ್ ಬರ್ತೀನಿ. ಈ ಫನ್ನಿ ವ್ಯಕ್ತಿ ಹೆಸರೇನ್ ಗೊತ್ತಾ? ಜಾನ್. ಓಕೆ, ಜಾನ್ ಟ್ರಾವೋಲ್ಟೇಜ್ ಈ ಒಂದು ಸಿಮ್ಯುಲೇಷನ್ ನ ಹೆಸರು. ಇದನ್ನ ನೀವು ಪೇಜ್ ವೆಬ್ಸೈಟ್ ಅಲ್ಲಿ ನೋಡ್ಬೋದು. PHET ಪೇಜ್, ಈ ಒಂದು ವೆಬ್ಸೈಟ್ ಅಲ್ಲಿ ಜಾನ್ ಟ್ರಾವೋಲ್ಟೇಜ್ ಅನ್ನುವಂತಹ ಸಿಮ್ಯುಲೇಷನ್ ನೀವು ಸರ್ಚ್ ಮಾಡಬಹುದು. ರೈಟ್? ಈ ಸಿಮ್ಯುಲೇಷನ್ ನ ತೆರೆದಾಗ ಮೇಲೆ ಈ ವ್ಯಕ್ತಿ ಕಾಣಿಸ್ತಾನೆ. ಇವನ ಹೆಸರು ಜಾನ್. ತುಂಬಾ ಫನಿ ಆಗಿದ್ದಾನೆ, ತುಂಬಾ ತಮಾಷೆಯ ವ್ಯಕ್ತಿ. ಸೊ ಈ ಜಾನ್ ಏನ್ ಮಾಡ್ತಾನೆ? ಫಸ್ಟ್ ಕಾಲ್ಗಳನ್ನ ಹಿಡಿದು ಈ ರತ್ನಗಂಬಳಿ ಅಂದ್ರೆ ಕಾರ್ಪೆಟ್ ಮೇಲೆ ಉಚ್ತಾನೆ. ಓಕೆ, ಆತ ಕಾಲನ್ನ ಉಚ್ಚಿದಾಗ, ಆ ಒಂದು ಕಾರ್ಪೆಟ್ ಮೇಲೆ ಕಾಲನ್ನ ಉಚ್ಚಿದಾಗ ಸಣ್ಣ ಸಣ್ಣ ನೀಲಿ ಬಣ್ಣದ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸಣ್ಣ ಸಣ್ಣ ನೀಲಿ ಬಣ್ಣದ ವಿದ್ಯುತ್ ಕಣಗಳು, ಈ ವಿದ್ಯುತ್ ಕಣಗಳನ್ನ ನಾವು ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ, ಜಾನ್ ನ ಕಾಲಿನ ಮೂಲಕ ಇಡೀ ದೇಹಕ್ಕೆ ಹರಿಯುತ್ತೆ. ಇದು ಅವ್ನ ಬಾಡಿಗೆಲ್ಲ ಪಾಸ್ ಆಗ್ತಾ ಹೋಗುತ್ತೆ. ನಾವು ಕಾಲು ಉಚ್ಚಿದಾಗ ನೆಲದಲ್ಲಿ ಸಣ್ಣ ಸಣ್ಣ ವಿದ್ಯುತ್ ಚುಕ್ಕೆಗಳು, ಈ ರೀತಿ ವಿದ್ಯುತ್ ಚುಕ್ಕೆಗಳು ಜಾನ್ ನ ದೇಹದ ಒಳಗೆ ಓಡಿ ಹೋಗಿ ಅಡ್ಕೊಳ್ಳುತ್ತೆ. ಕಾಲು ಎಷ್ಟು ಉಚ್ತೀವೋ ಅಷ್ಟು ಚುಕ್ಕೆಗಳು ದೇಹದಲ್ಲಿ ತುಂಬಿಕೊಳ್ಳುತ್ತೆ. ಕೈನ ಕೆಳಗಿಳಿಸೋಣ. ಕಾಲ್ನ ಎಷ್ಟು ಉಚ್ತೀವೋ ಅಷ್ಟು ವಿದ್ಯುತ್ ಚುಕ್ಕೆಗಳು ನೋಡಿ ಅವ್ನ ದೇಹದೊಳಗಡೆ ತುಂಬಿಕೊಳ್ಳುತ್ತೆ.
ಜಾನ್ನ ದೇಹದಲ್ಲಿ ಈ ನೀಲಿ ಚುಕ್ಕೆಗಳೇನಿದೆಯಲ್ಲ, ಬ್ಲೂ ಡಾಟ್ಸ್, ಇದು ತುಂಬಿಕೊಳ್ತಾ ಇದ್ದಂತೆ ಅವನು ದಪ್ಪ ಆಗ್ತಾ ಹೋಗ್ತಾನೆ. ಯು ಕ್ಯಾನ್ ಸಿ, ದಪ್ಪ ಆಗ್ತಾ ಹೋಗ್ತಾನೆ. ಅಥವಾ ಅವನ ದೇಹದಲ್ಲಿ ಇದನ್ನ ಇಟ್ಕೊಳಕ್ ಜಾಗನೇ ಇರೋದಿಲ್ಲ. ಕೊನೆಗೆ ಏನಾಗುತ್ತೆ, ಈ ಜಾನ್ನ ದೇಹದಲ್ಲಿ ವಿದ್ಯುತ್ ಚುಕ್ಕೆಗಳಿಗೆ ಜಾಗನೇ ಸಾಲೋದಿಲ್ಲ. ಅವ್ರು ಹೆಂಗಾದ್ರೂ ಮಾಡಿ ಆಚೆ ಓಡ್ ಹೋಗ್ಬೇಕು ಅಂತ ದಾರಿ ಹುಡುಕುತ್ತೆ. ಅದೇ ಟೈಮಲ್ಲಿ ಈ ಜಾನು ಈ ರೀತಿ ಕೈ ಇಟ್ಟಾಗ ನೋಡಿದ್ರ, ಅಲ್ಲೊಂದು ಮೆಟಲ್ ನಾಬ್, ಡೋರ್ ನಾಬ್, ನಾಬ್ ಅಂದ್ರೆ ಸಿಲ್ಕ, ಬಾಗ್ಲಿ ಹಿಡಿಕೆ. ಅದಕ್ಕೆ ಅವನ್ ಕೈ ಇಟ್ಟಾಗ ಅವನ ಕೈ ಹಿಡಿದ ಹತ್ ಹೋಗ್ತಾ ಇದ್ದಂತೆ ಅವನ ದೇಹದಲ್ಲಿದ್ದಂತ ಈ ನೀಲಿ ಚುಕ್ಕೆಗಳಿದೆಯಲ್ಲ, ಈ ಸ್ಪಾರ್ಕ್ಸ್ ಗಳು, ಓಕೆ, ಮಿಂಚಿನಂತೆ ಆ ಬಾಗಿಲ ಹಿಡಿಕೆಗೆ ಹೋಗ್ಬಿಡುತ್ತೆ. ನೋಡಿ, ಅಷ್ಟು ಫಾಸ್ಟ್ ಆಗಿ ಬಾಗ್ಲ ಹಿಡಿಕೆ ಕಡೆಗೆ ಜಿಗಿಯುತ್ತೆ. ಆಗ ಜಾನ್ ಆ ಅಂತ ತಮಾಷೆಯಾಗಿ ಶಾಕ್ ತಿಂತಾನೆ. ಓಕೆ, ಇನ್ನೊಂದ್ಸಲ ಮಾಡೋಣ. ಜಾನ್ ಈ ರೀತಿ ಮಾಡಿದಾಗ ಫಾಸ್ಟ್ ಆಗಿ ಹೋಗುತ್ತೆ. ಆಮೇಲೆ ಅವ್ನ್ ಕೈ ಇಟ್ಕೊಂಡು ಡೋರ್ ಓಪನ್ ಮಾಡ್ಬೇಕು ಅಂದಾಗ ಶಾಕ್ ಹೊಡೆದ್ ಬಿಡುತ್ತೆ. ನೋಡಿ, ಲೋಹದ ಬಾಗಿಲ ಹಿಡಿಕೆಯನ್ನ ನೋಡಿದ ತಕ್ಷಣ ಜಾನ್ ದೇಹದಲ್ಲಿ ಎಲ್ಲಾ ವಿದ್ಯುತ್ ಶಕ್ತಿಗಳು ಒಮ್ಮೆಗೆ ದಾರಿ ಸಿಕ್ಬಿಡುತ್ತೆ. ಇದು ಹೇಗಿದ್ರು ಕೂಡ ಹಿಂಗ್ ಮೂವ್ ಆಗಿ ಅದ್ ಒಂದು ಸಲ ದಾರಿ ಸಿಕ್ಬಿಡುತ್ತೆ. ಅವಾಗ ಒಂದೇ ಸಲ ಅದು ಜಿಗ್ದು ಓಡಿ ಹೋಗ್ಬಿಡುತ್ತೆ. ರೈಟ್? ಈಗ ನಿಮ್ಮೆಲ್ಲರಿಗೂ ಈ ಒಂದು ಸಿಮ್ಯುಲೇಷನ್ ತುಂಬಾ ಈಸಿಯಾಗಿ ಅರ್ಥ ಆಗೋ ಹಾಗೆ ನಾನೊಂದು ಆಕ್ಟಿವಿಟಿನ ಕ್ರಿಯೇಟ್ ಮಾಡಿದ್ದೀನಿ. ಆ ಆಕ್ಟಿವಿಟಿ ನೋಡೋಣ. ಸಿಮ್ಯುಲೇಷನ್ ಇನ್ನೂ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಈ ಆಕ್ಟಿವಿಟಿ ನೋಡಿದಾಗ ನಿಮ್ಗೆ ಸಿಮ್ಯುಲೇಷನ್ ಇನ್ನೊಂದ್ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗಕ್ ಶುರು ಆಗುತ್ತೆ. ಓಕೆ, ಎಸ್. ಈಗ ಈ 3 ಪಾಯಿಂಟ್ಸ್ ಗಳಿರುತ್ತೆ, ಅದನ್ನ ನೀವಿಲ್ಲಿ ಮ್ಯಾಚ್ ಮಾಡ್ಬೇಕಾಗತ್ತೆ. ಓಕೆ, ಫಸ್ಟ್ ಆ ವಿದ್ಯುತ್ ನಮ್ಮ ದೇಹ ಅಥವಾ ವಸ್ತುವಿನ ಮೇಲೆ ತಾತ್ಕಾಲಿಕವಾಗಿ ಉಳಿದುಕೊಳ್ಳುತ್ತೆ ಅನ್ನೋ ಪಾಯಿಂಟ್ ಇದೆ. ಓಕೆ, ಫಸ್ಟ್ ಈ ರೀತಿಯಾಗಿ ಹೋಗೋಣ ನಾವು. ಘರ್ಷಣೆ ಅಂದ್ರೆ ಇಬ್ರು ಇಟ್ಕೊಂಡು ಜುಟ್ ಇಟ್ಕೊಂಡು ಜಗಳ ಆಡ್ತಾರ, ಅದನ್ನ ಘರ್ಷಣೆ ಅಂತ ಕರಿತೀವಿ. ಹೌದಾ? ಎಸ್. ಸೈನ್ಸ್ ಅಲ್ಲಿ ಘರ್ಷಣೆ ಅಂದ್ರೆ ಫ್ರಿಕ್ಷನ್, ಹಿಂಗ್ ರಬ್ ಮಾಡಿದಾಗ ಉಂಟಾಗುವಂತ ಫ್ರಿಕ್ಷನ್. ಕೇರಂ ಆಟಾಡಿದೀರಾ? ಕೇರಂ ಆಟಾಡಕ್ ಬರ್ತಾ ನಿಮ್ಮೆಲ್ಲರಿಗೂ? ಕೇರಂ ಆಟಾಡಕ್ಕಿಂತ ಮುಂಚೆ ಕೇರಂ ಬೋರ್ಡ್ಗೆ ನಾವು ಏನೋ ಒಂದ್ ಹಾಕ್ತಿವಿ. ಏನ್ ಹಾಕ್ತಿವಿ? ಪೌಡರ್. ಏನಕ್ಕೆ ಹಾಕ್ತಿವಿ ಪೌಡರ್? ಹಾಕ್ಲಿಲ್ಲ ಅಂದ್ರೆ ಕಾಯಿನ್ಸ್ ಸ್ಮೂತ್ ಆಗಿ ಮೂವ್ ಆಗಕ್ ಆಗಲ್ಲ, ಫ್ರಿಕ್ಷನ್ ಉಂಟಾಗತ್ತೆ. ರೈಟ್? ಅದನ್ನ ಫ್ರಿಕ್ಷನ್ ಅಂತ ಕರಿತೀವಿ, ಘರ್ಷಣೆ ಅಂತ ಕರಿತೀವಿ. ರೈಟ್? ಆ ಒಂದು ಪ್ಲೇಸ್ ನ ಸ್ವಲ್ಪ ಸ್ಮೂತ್ ಮಾಡ್ಲಿಕ್ಕೆ ನಾವು ಬಳಸ್ತೀವಿ ಪೌಡರ್ನ, ಇಲ್ಲಾಂದ್ರೆ ಫ್ರಿಕ್ಷನ್, ಘರ್ಷಣೆ ಉಂಟಾಗುತ್ತೆ, ರಬ್ ಆಗ್ಲಿಕ್ಕೆ ಶುರುವಾಗುತ್ತೆ. ಅದೇ ರೀತಿ ಈ ಘರ್ಷಣೆ ಅಂದ್ರೆ ಏನು ಇದ್ರಲ್ಲಿ ನೋಡೋಣ. ಎರಡು ವಸ್ತುಗಳನ್ನ, ಉದಾಹರಣೆ ಕಾಲು ಮತ್ತು ರತ್ನಗಂಬಳಿ ಅಂದ್ರೆ ಕಾರ್ಪೆಟ್, ಇದನ್ನ ಬರೀ ಕಂಬಳಿ ಅಂತ ಸಹ ಹಾಕಬಹುದು. ಉಜ್ಜಿದಾಗ ವಿದ್ಯುತ್ ಶಕ್ತಿ ಹುಟ್ಟುತ್ತೆ. ಹೆಂಗ್ ಹುಟ್ಟುತ್ತೆ? ಬಿಕಾಸ್ ಆಫ್ ಘರ್ಷಣೆ, ಫ್ರಿಕ್ಷನ್ ಇಂದ ಹುಟ್ಟುತ್ತೆ. ಹೌದಾ? ನೆಕ್ಸ್ಟ್, ಲೋಹದ ವಸ್ತುವನ್ನ ಮುಟ್ಟಿದ ತಕ್ಷಣ ಆ ವಿದ್ಯುತ್ ಒಮ್ಮೆಲೆ ಹೊರಗೆ ಚಿಮ್ಮುತ್ತೆ. ಆಕಾಶದಲ್ಲಿ ಮಿಂಚು ಬರುವುದು ಕೂಡ ಇದೇ ರೀತಿ ಆಗುತ್ತೆ. ಇದನ್ನ ನಾವು ವಿಸರ್ಜನೆ ಅಂತ ಕರಿತೀವಿ. ಅದೇ ರೀತಿ ಆ ವಿದ್ಯುತ್ ನಮ್ಮ ದೇಹ ಅಥವಾ ವಸ್ತುವಿನಲ್ಲಿ ತಾತ್ಕಾಲಿಕವಾಗಿ ಉಳಿದುಕೊಳ್ಳುತ್ತೆ. ಇದನ್ನ ಶೇಖರಣೆ ಅಂತ ಕರಿತೀವಿ. ಓಕೆ, ಆನ್ಸರ್ ನ ಸಬ್ಮಿಟ್ ಮಾಡಕ್ಕಿಂತ ಮುಂಚೆ ಒಂದ್ಸಲ ಓದ್ಕೊಂಡ್ಬಿಡೋಣ. ಎಕ್ಸಾಮ್ ಅಲ್ಲಿ ಹಾಗೆ ಅಲ್ವಾ, ಎಕ್ಸಾಮ್ ಎಲ್ಲ ಬರ್ದಾದ್ಮೇಲೆ ನಾವ್ ಒಂದ್ಸಲ ಓದ್ಬಲ್ವಾ? ಇಲ್ಲೂ ಕೂಡ ಅದೇ ರೀತಿ ನೆನ್ಪಿರ್ಲಿ. ಫಸ್ಟ್ ಈ ಪಾಯಿಂಟ್ ಇಂದ ಶುರು ಮಾಡೋಣ. ಘರ್ಷಣೆ ಅಂದ್ರೆ ಎರಡು ವಸ್ತುಗಳನ್ನ ಅಂದ್ರೆ ಎರಡು ವಸ್ತುಗಳನ್ನ ಉಜ್ಜಿದಾಗ ವಿದ್ಯುತ್ ಶಕ್ತಿ ಹುಟ್ಟುತ್ತೆ. ಇದನ್ನ ನಾವು ಘರ್ಷಣೆ ಅಂತ ಕರಿತೀವಿ. ಎರಡು ವಸ್ತುಗಳನ್ನ ಉಜ್ಜಿದಾಗ ವಿದ್ಯುತ್ ಶಕ್ತಿ ಹುಟ್ಟುತ್ತೆ. ಇದನ್ನ ನಾವು ಘರ್ಷಣೆ ಅಂತ ಕರಿತೀವಿ. ನೆಕ್ಸ್ಟ್, ಆ ವಿದ್ಯುತ್ ನಮ್ಮ ದೇಹ ಅಥವಾ ವಸ್ತುವಿನಲ್ಲಿ ತಾತ್ಕಾಲಿಕವಾಗಿ ಉಳಿದುಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಇದನ್ನ ಕಾರ್ಪೆಟ್ ಅಂತ ಇಟ್ಕೊಳ್ಳಿ. ಇದ್ರ ಮೇಲೆ ನಾವು ಚೆನ್ನಾಗಿ ಉಜ್ಜಿದಾಗ ಘರ್ಷಣೆ ಆಗುತ್ತೆ. ಇದು ನಮ್ಮ ದೇಹದಲ್ಲಿ ತಾತ್ಕಾಲಿಕವಾಗಿ, ಟೆಂಪ್ರವರಿ, ಪರ್ಮನೆಂಟ್ ಆಗಿ ನಾವು ಪವರ್ ಮ್ಯಾನ್ ಆಗಕ್ ಆಗಲ್ಲ.
ಪವರ್ ಸ್ಟಾರ್ ಆಗಕ್ಕಾಗಲ್ಲ. ತಾತ್ಕಾಲಿಕವಾಗಿ ಈ ಒಂದು ಚಾರ್ಜಸ್ ನಮ್ಮ ದೇಹದಲ್ಲಿ ಉಳ್ಕೊಳ್ಳುತ್ತೆ, ರೈಟ್? ಅದಾದ ಮೇಲೆ ಏನಾಗುತ್ತೆ, ನಾವ್ ಯಾವ್ದಾದ್ರು ಬೇರೆ ವಸ್ತುವನ್ನ ಮುಟ್ಟಾಗ ಅದು ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಇದಕ್ಕೆ ಅವ್ರು ಏನಂತ ಹೇಳ್ತಾ ಇದಾರೆ, ವಿಸರ್ಜನೆ ಅಥವಾ ಶಾಕ್ ಅಂತ ಕರೀತಾರೆ. ಲೋಹದ ವಸ್ತುವನ್ನ ಅಂದ್ರೆ ಎನಿ ಮೆಟಲ್ಸ್ ಎಕ್ವಿಪ್ಮೆಂಟ್ಸ್ ಮೇಡ್ ಅಪ್ ಆಫ್ ಮೆಟಲ್, ಲೋಹದ ವಸ್ತುವನ್ನ ಮುಟ್ಟಿದ ತಕ್ಷಣ ಆ ವಿದ್ಯುತ್ ಒಮ್ಮೆಲೆ ಹೊರಗೆ ಚಿಮ್ಮುತ್ತೆ. ಈ ಆಕಾಶದಲ್ಲಿ ಮಿಂಚು ಬರುವುದು ಕೂಡ ಇದೇ ರೀತಿ. ಇದನ್ನ ನಾವು ಬರ್ತಿದೀವಿ. ಈ ಆನ್ಸರ್ ಕರೆಕ್ಟ್ ಆಗಿದೆಯಲ್ವ ಅಂತ ಚೆಕ್ ಮಾಡೋಣ. ಯಾರಿಗಾದ್ರೂ ಡೌಟ್ ಇದೆಯಾ? ಹಿಂದೆ ಮುಂದೆ ಆಗ್ಬೇಕು ಅಂತ ಅನ್ಸುತ್ತಾ? ಇಲ್ವಾ? ಲೆಟ್ ಅಸ್ ಚೆಕ್ ದ ಆನ್ಸರ್. ಕರೆಕ್ಟ್, ಎಲ್ಲ ಆನ್ಸರು ಕರೆಕ್ಟ್ ಆಗಿದೆ. ಓಕೆ, 3 ಔಟ್ ಆಫ್ 3. ಇದರಿಂದ ನಮ್ಗೆ ಏನ್ ಅರ್ಥ ಆಯ್ತು? ನಮ್ಮ ಈ ಆಕಾಶದಲ್ಲಿ ಮಿಂಚು ಬಂದಾಗ ಏನಾಗುತ್ತೆ ಹೇಳ್ತಾರೆ, ಮರದ ಕೆಳಗಡೆ ನಿಂತ್ಕೊಬಾರ್ದು ಅಂತ ಹೇಳ್ತಾರೆ, ರೈಟ್? ಅಥವಾ ಯಾವ್ದೇ ಒಂದು ಮೆಟಲ್ ಎಕ್ವಿಪ್ಮೆಂಟ್ಸ್ ಗಳನ್ನ ಇಟ್ಕೊಬಾರ್ದು ಅಂತಾರೆ. ಸಿಂಪಲ್ ಇನ್ನೊಂದು ಹೇಳ್ತಾರೆ, ಜೋರಾಗಿ ಗುಡುಗ್ ಬರ್ತಾ ಇರ್ತಾರೆ, ಟಿವಿ ನೋಡ್ತಾ ಇರ್ತಾ, ಫಸ್ಟ್ ಏನ್ ಮಾಡ್ತೀರಾ? ಟಿವಿ ಆಫ್ ಮಾಡ್ತೀರಾ, ಫ್ರಿಡ್ಜ್ ಆಫ್ ಮಾಡ್ತೀರಾ, ಮನೇಲಿ ಏನಾದ್ರು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಗಳಿದ್ರೆ ಒಂದೊಂದೇ ಆಫ್ ಮಾಡ್ತಾ ಬರ್ತೀರಾ. ಯಾಕೆ ಮಾಡ್ತೀರಾ? ನನ್ಗೆ ಫಸ್ಟ್ ಸೆಷನ್ ಅಲ್ಲೇ ಹೇಳಿದ್ದೆ, ವಿಜ್ಞಾನದ ವಿದ್ಯಾರ್ಥಿಗಳಂದ್ರೆ ಏನೇ ಕೆಲಸ ಮಾಡ್ಬೇಕಾದ್ರೂ ಯಾಕೆ, ಹೇಗೆ ಕ್ವೆಶ್ಚನ್ ಮಾಡ್ಬೇಕು, ಹೇಳಿದ್ನೋ ಅಲ್ವೋ? ಈಗ ನೀವ್ ಹೇಳಿ, ಗುಡುಗು ಬಂದಾಗ ಅಥವಾ ಮಿಂಚು ಬಂದಾಗ, ಜೋರಾಗಿ ಮಳೆ ಬಂದಾಗ ನಾವು ಮನೇಲಿರುವಂತಹ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಗಳನ್ನ, ಸ್ವಿಚ್ ಬೋರ್ಡ್ಗಳನ್ನ ಎಲ್ಲ ಆಫ್ ಮಾಡ್ಬಿಡ್ತೀವಿ. ಯಾಕೆ ಮಾಡ್ತೀವಿ? ಯಾಕೆ ಮಾಡ್ತೀವಿ? ಅದ್ರ ಹಿಂದೆ ಇರುವಂತ ಸೈನ್ಸ್ ಏನು? ಇದೇ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಲೈಟ್ನಿಂಗ್ ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಆಕಾಶದಲ್ಲಿ ಉಂಟಾಗುವಂತಹ ಈ ಸ್ಥಾಯಿ ವಿದ್ಯುತ್ ಡೈರೆಕ್ಟ್ ಆಗಿ ಎಲ್ಲಾ ಒಂದು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್, ಆ ಎಲೆಕ್ಟ್ರಿಕ್ ಚಾರ್ಜಸ್ ಗಳನ್ನ ಅಟ್ರಾಕ್ಟ್ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂತಹ ಆ ವಿದ್ಯುತ್ ಉಪಕರಣಗಳು ಹಾಳಾಗಬಹುದು. ವಿಪರೀತ ವೋಲ್ಟೇಜ್ ಅದ್ರಲ್ಲಿ ಬರಬಹುದು. ಈ ವೋಲ್ಟೇಜ್ ಸ್ಟೆಬಿಲೈಸ್ ಮಾಡ್ಲಿಕ್ಕೆ ಅಂತಾನೆ ನಮ್ಮ ಹತ್ರ ಏನಿರುತ್ತೆ, ಸ್ಟೆಬಿಲೈಸರ್ ಗಳಿರುತ್ತೆ. ಟಿವಿಗಳಲ್ಲಿ ಒಂದು ಸ್ಟೆಬಿಲೈಸರ್ ಇರುತ್ತೆ, ಫ್ರಿಡ್ಜ್ಗೆ ಒಂದು ಸ್ಟೆಬಿಲೈಸರ್ ಇರುತ್ತೆ. ಅದಿಲ್ದೇ ಇರೋ ಪಕ್ಷದಲ್ಲಿ ಕೂಡ ಹೆವಿ ವೋಲ್ಟೇಜ್ ಬಂದು ಆ ಒಂದು ವಿದ್ಯುತ್ ಉಪಕರಣಗಳು ಹಾಳಾಗ್ಬೋದು. ಆ ಕಾರಣಕ್ಕೆ ನಾವ್ ಅದನ್ನೆಲ್ಲ ಸ್ವಿಚ್ ಆಫ್ ಮಾಡ್ತಾ ಬರ್ತೀವಿ. ಈಗ ಗೊತ್ತಾಯ್ತಾ ಸೈನ್ಸ್ ಏನಿದೆ ಅಂತ? ಅದೇ ರೀತಿ ಮಿಂಚ್ ಬಂದಾಗ ಈ ಕೀನ ಅಥವಾ ಮೆಟಲ್ ಐಟಮ್ಸ್ ಗಳನ್ನ ನಾವೇನು ಟಚ್ ಮಾಡಲ್ಲ, ಮನೆಯಿಂದ ಆಚೆ ಹೋಗೋದಿಲ್ಲ, ಮರದ ಕೆಳಗಡೆ ಅಂತೂ ನಿಂತ್ಕೊಡ್ಲೇಬಾರ್ದು. ಈ ಫಿಲಮ್ ಗಳಲ್ಲಿ ತುಂಬಾ ರೋಸಿ ಪಿಕ್ಚರ್ ತರ ತೋರಿಸ್ಬಿಡ್ತಾರೆ, ಜೋರಾಗಿ ಮಳೆ ಬಂದಾಗ ಮರದ ಅಡಿ ನಿಲ್ಲೋದು, ವೆರಿ ವೆರಿ ಡೇಂಜರಸ್. ಈ ಮರಗಳಿಗೆ ವಿದ್ಯುತ್ ತಂತಿ ತಾಗ್ದಾಗ ಅವು ಸುಟ್ಟು ಭಸ್ಮ ಆಗ್ಬಿಡ್ತಾವೆ. ಅದೇ ರೀತಿ ಮರದ ಅಡಿ ನಿಂತಿರೋ ನಾವು. ಹಾಗಾದ್ರೆ ಜೋರಾಗಿ ಮಿಂಚ್ ಬಂದಾಗ ನಾವ್ ಎಲ್ಲಿರ್ಬೇಕು? ಸೇಫ್ ಆಗಿರೋ ಪೊಸಿಷನ್ ಅಲ್ಲಿ ಇರ್ಬೇಕು, ಮನೆಗಳಲ್ಲಿ ಇರ್ಬೇಕು. ಅದ್ರ ಬಗ್ಗೆ ಜೋರಾಗಿ ಲೈಟ್ನಿಂಗ್ ಬಂದಾಗ ನಾವ್ ಏನ್ ಮಾಡ್ಬೇಕು, ಈ ವಿದ್ಯುತ್ತಿಂದ ನಮ್ಮನ್ನ ನಾವ್ ಹೇಗೆ ಕಾಪಾಡ್ಕೊಬೇಕು ಅನ್ನೋದನ್ನ ನಾನ್ ನಿಮ್ಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ತೀನಿ. ಇದು ತುಂಬಾ ಉಪಯುಕ್ತ, ಯಾಕಂದ್ರೆ ಈಗ ಸದ್ಯಕ್ಕೆ ಮಳೆಗಾಲದಲ್ಲೇ ನಾವಿದ್ದೀವಿ. ಅಟ್ಲೀಸ್ಟ್ ನಾವು ಬೆಂಗಳೂರು ಅಥವಾ ಕರ್ನಾಟಕ ಪ್ರದೇಶದಲ್ಲಿದ್ದು ಎಷ್ಟೋ ಮಟ್ಟಿಗೆ ಬಚಾವಾಗಿದ್ದೀವಿ. ದೂರದ ಊರು ಅಸ್ಸಾಂನಲ್ಲಿ ಅಲ್ಲಿನ ಜನರ ರೋದನೆಗಳು, ಅವರ ಕಷ್ಟಗಳು ನೋಡಿದಾಗ ಬಹಳ ನೋವು ತರಿಸುತ್ತೆ. ಆದ ಮಕ್ಕಳೇ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ ವಿದ್ಯಾಶಕ್ತಿಯ ಮುಖ್ಯ ಉದ್ದೇಶ ನಿಮ್ಮ ಪಾಠಗಳನ್ನ ಮುಗಿಸ್ಬಿಡೋದು ಅಥವಾ ವಿಜ್ಞಾನ ಅಂದ್ರೆ ಬರೀ ವಿಜ್ಞಾನಕ್ಕೆ ಸಂಬಂಧ ವಿಷಯಗಳನ್ನ ಹೇಳೋದು, ಗಣಿತದ ಕ್ಯಾಲ್ಕುಲೇಷನ್ ಮಾಡೋದು, ಸ್ಪೋಕನ್ ಇಂಗ್ಲಿಷ್ ಹೇಳ್ಕೊಡೋದು ಅದು ಮಾತ್ರ ಅಲ್ಲ. ಇನ್ ಜನರಲ್ ನಾವ್ ಹೇಳ್ಕೊಡುವಂತ ವಿಷಯಗಳು ನೀವು ಫಾಲೋ ಮಾಡ್ಬೇಕು. ಅಂಡ್ ನಿಮ್ ದಿನಾ ಸೈನ್ಸ್ ಸೆಷನ್ ಅಟೆಂಡ್ ಮಾಡ್ತಾ ಗೊತ್ತಾಗುತ್ತೆ, ಸೈನ್ಸ್ ಅನ್ನೋದು ಯಾವ್ದೋ ಬುಕ್ ಮುಗಿಸೋದಲ್ಲ, ಲ್ಯಾಬ್ರೇಟರಿ ಇರೋಂಥದ್ದಲ್ಲ. ಆನ್ ಅ ಡೈಲಿ ಬೇಸಿಸ್ ನಾವ್ ಹೇಗೆ ಇದನ್ನ ಬಳಸ್ತಾ ಹೋಗ್ತೀವಿ ಅನ್ನೋದು ಗೊತ್ತಾಗುತ್ತೆ, ರೈಟ್? ಅದೇ ರೀತಿ ನೆಕ್ಸ್ಟ್ ಸೆಷನ್ ಅಲ್ಲಿ ನೀವು ಕಲ್ತ್ಕೊ ಬನ್ನಿ, ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಮಿಂಚು ಅಂದ್ರೆ ಏನು, ವಾಟ್ ಇಸ್ ಲೈಟ್ನಿಂಗ್, ಲೈಟ್ನಿಂಗ್ ಸ್ಟ್ರೈಕ್ ಆಗದಿರೋ ಹಾಗೆ ನಾವ್ ಏನ್ ಮಾಡ್ಬೇಕು, ಅಕಸ್ಮಾತ್ ಸ್ಟ್ರೈಕ್ ಆದಾಗ ಏನ್ ಪ್ರಿಕಾಷನ್ಸ್ ಗಳನ್ನ ತೆಗೆದುಕೋಬೇಕು, ಇವೆಲ್ಲದ್ರ ಬಗ್ಗೆ ನಾವ್ ನೆಕ್ಸ್ಟ್ ಸೆಷನ್ ಅಲ್ಲಿ ಮಾತಾಡೋಣ. ಅಂಡ್ ಇವತ್ತಿನ ಸೆಷನ್ಗೆ ವಾಪಸ್ ಹೋಗೋದಾದ್ರೆ, ಜಾನ್ ನಾವೊಂದು ಜಾನ್ ಟ್ರಾವೆಲ್ ಟಾಕ್ ಬಗ್ಗೆ ಮಾತಾಡ್ತಾ ಇದ್ದೆ. ಜಾನ್ ವೋಲ್ಟೇಜ್ ಇದೊಂದು ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದು ಏನು ಅಂತ ಹೇಳಿದ್ರೆ, ಈ ಎಷ್ಟೋ ಜನಕ್ಕೆ ಆ ಬ್ಲೂ ಕಲರ್ ಮಾರ್ಕ್ ಏನ್ ಮೇಡಮ್ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ವಾಟ್ ಇಸ್ ದಿಸ್ ಬ್ಲೂ ಕಲರ್ ಮಾರ್ಕ್ ಅನ್ನೋದನ್ನ ಕನ್ಫ್ಯೂಷನ್ ಇರುತ್ತೆ. ವಿ ಕಾಲ್ ದಮ್ ಆಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ನಾವು ಕರಿತೀವಿ. ಓಕೆ, ಈ ನೀಲಿ ಚುಕ್ಕೆಗಳನ್ನ ಬ್ಲೂ ಡಾಟ್ಸ್ ಗಳನ್ನ ನಾವು ಎಲೆಕ್ಟ್ರಾನ್ಸ್ ಗಳು ಅಂತ ಕರಿತೀವಿ. ಇದು ವಿಜ್ಞಾನದಲ್ಲಿ ನಮ್ಗೆ ಇರುವಂತಹದ್ದು. ಕಾಲು ಉಜ್ಜುವಾಗ
ಈ ಒಂದು ಎಲೆಕ್ಟ್ರಾನ್ಸ್ ಗಳು ಪಾಸ್ ಆಗ್ತಾ ಹೋಗುತ್ತೆ. ಅದ್ರಲ್ಲಿ 2 ತರ ಎಲೆಕ್ಟ್ರಾನ್ಸ್ ಗಳು ಪಾಸಿಟಿವ್ ಅಂಡ್ ನೆಗೆಟಿವ್. ಪಾಸಿಟಿವ್ ನ ಪ್ರೋಟಾನ್ಸ್ ಅಂತೀವಿ, ನೆಗೆಟಿವ್ ನ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಈ ನೀಲಿ ಚುಕ್ಕೆ ಏನ್ ಕಾಣುತ್ತಲ್ಲ, ಅವುಗಳಿಗೆ ಪರಸ್ಪರ ಜಾಗ ಹಂಚ್ಕೊಳ್ಳೋಕೆ ಇಷ್ಟ ಇರೋದಿಲ್ಲ. ಆದ್ರಿಂದ ಅದು ಆಚೆ ಬರ್ತಾ ಹೋಗುತ್ತೆ, ಬಿಕಾಸ್ ಅದು ಋಣಾತ್ಮಕವಾಗಿರುವಂತ ಎಲೆಕ್ಟ್ರಿಕ್ ಚಾರ್ಜಸ್. ಅರ್ಥ ಆಯ್ತಾ? ಋಣಾತ್ಮಕ ಆವೇಶ ಹೊಂದಿರುವಂತಹ ಎಲೆಕ್ಟ್ರಾನ್ಸ್ ಗಳಿದು ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಇದು ಫ್ರಿಕ್ಷನ್ ಇಂದ ಉಂಟಾಗುತ್ತೆ. ಮತ್ತೆ ಲೋಹ ಇದರಲ್ಲಿ ವಿದ್ಯುತ್ ವಾಹಕವಾಗಿರುತ್ತೆ, ಬಿಕಮ್ಸ್ ಅ ಕಂಡಕ್ಟರ್. ಅಂಡ್ ಎಲೆಕ್ಟ್ರಾನ್ಗಳು ಒಮ್ಮೆ ವಿಸರ್ಜನೆಗೊಂಡಾಗ ಸ್ಥಿರ ವಿದ್ಯುತ್ ಶಾಕ್ ಉಂಟಾಗುತ್ತೆ. ಸೊ ಈ ಒಂದು ಪರ್ಟಿಕ್ಯುಲರ್ ಸಿಮ್ಯುಲೇಷನ್ ಇರೋದು ಈ 3 ಇಂಪಾರ್ಟೆಂಟ್ ಪಾಯಿಂಟ್ಸ್. ಏನೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮ್ಯಾಮ್ ಜೊತೆ ಹೇಳ್ತೀರಾ? ಫಸ್ಟ್, ಘರ್ಷಣೆ, ಫ್ರಿಕ್ಷನ್, ಕಾರ್ಪೆಟ್ ಮೇಲೆ ನಡೆದಾಗ ಎಲೆಕ್ಟ್ರಾನ್ ಹೇಗೆ ಜಾನ್ ನ ದೇಹದಲ್ಲಿ ವರ್ಗಾವಣೆ ಆಗುತ್ತಲ್ಲ, ಟ್ರಾನ್ಸ್ಫರ್ ಆಗುತ್ತಲ್ಲ, ಅದು ನಾವು ಫ್ರಿಕ್ಷನ್ ಅಂತ ಕರಿತೀವಿ. ರೈಟ್. ಸೆಕೆಂಡ್, ಈ ಫ್ರಿಕ್ಷನ್ ಗೆ ಒಂದು ವಾಹಕ ಬೇಕು, ಒಂದು ಕಂಡಕ್ಟರ್ ಬೇಕು. ರೈಟ್. ಹೊಟ್ಟೆ ಹಶ್ವಾಗ್ತಿರುತ್ತೆ, ಆಚ ಕಡೆ ಊಟ ಇರುತ್ತೆ. ಊಟ ಹೊಟ್ಟೆ ಒಳಗಡೆ ಹೇಗ್ ಹೋಗುತ್ತೆ? ಬಾಯಿ ಗಂಟ್ಲು ಮೂಲಕ. ರೈಟ್. ದೀಸ್ ಆರ್ ದ ಕಂಡಕ್ಟರ್ಸ್. ಅದೇ ತರ ಕಾರ್ಪೆಟ್ ಮೇಲೆ ಉಜ್ಜಿದಾಗ ಉಂಟಾಗುವಂತಹ ಈ ಎಲೆಕ್ಟ್ರಾನ್ಸ್ ಗಳು ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಅವನ ಮೆಟಲ್ ನಾಬ್ ನ ಟಚ್ ಮಾಡಿದಾಗ ಅಲ್ಲಿ ಉಂಟಾಗುತ್ತೆ. ಅಂದ್ರೆ ಮೆಟಲ್ ನಾಬ್ ಇಲ್ಲಿ ಲೋಹ ಬಂದು ಏನಾಗುತ್ತೆ? ಕಂಡಕ್ಟರ್ ಆಗಿರ್ತಾನೆ, ವಾಹಕ ಆಗಿರುತ್ತೆ. ಅಂಡ್ ಒಮ್ಮೆಲೆಗೆ ಇದು ವಿಸರ್ಜನೆಗೊಂಡಾಗ, ಇಟ್ ಗಾಟ್ ಡಿಸ್ಚಾರ್ಜ್ ಆದಾಗ ಏನಾಗುತ್ತೆ? ಶಾಕ್ ಉಂಟಾಗುತ್ತೆ. ಇದನ್ನೇ ನಾವ್ ಏನಂತ ಕರಿತೀವಿ? ಸ್ಥಿರ ಸ್ಥಿರ ವಿದ್ಯುತ್ ಅಂತ ಕರಿತೀವಿ, ಅಥವಾ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಬೇಸಿಕ್ಸ್ ಆಫ್ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಇನ್ our next session, let us in depth understand about lightning. ಓಕೆ, ಇದನ್ನ ಹೇಳ್ತಾ ಇಲ್ಲಿಗೆ ಇವತ್ತಿನ ಸೆಷನ್ ಮುಗಿಸ್ತಾ ಇದೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ. ಇದಾದ ನಂತರ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಅಲ್ಲಿ ಭೇಟಿಯಾಗೋಣ. ಮ್ಯಾಮ್, ಪ್ಲೀಸ್ ಸ್ಟಾಪ್ ದ ರೆಕಾರ್ಡಿಂಗ್.